ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ. ಕರ್ನಾಟಕ ಟಾಪ್‌ನಲ್ಲಿ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಇದರ ಬೆನ್ನಲ್ಲೇ ವಿಜಯಪುರದಲ್ಲಿ ಗಾಣಿಗ ಸಮಾಜ ಶಕ್ತಿ ಪ್ರದರ್ಶನ ನಡೆಸುತ್ತಿದೆ. ಈ ಸಮಾವೇಶದಲ್ಲಿ ಗಾಣಿಗ ಪೀಠದ ಜಗದ್ಗುರು ಶ್ರೀ ಜಯಬಸವ ಕುಮಾರ ಸ್ವಾಮೀಜಿ, ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ, ಎಂಬಿ ಪಾಟೀಲ್ ಇತರರು ಭಾಗಿಯಾಗಿದ್ದರು. 2A ಮೀಸಲಾತಿ ತೆರವಿಗೆ ಸರ್ಕಾರ ಮುಂದಾಗಬಾರದು, ಕಾಂಗ್ರೆಸ್ನಲ್ಲಿ ತಮ್ಮ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ನೀಡಬೇಕು ಅಂತ ಒತ್ತಾಯಿಸಲಾಯಿತು. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಆದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಜನರಿಗೆ ಸೇರಬೇಕಾದಂತ ಕೋಟಿ ಕೋಟಿ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ. ಸತ್ತ ಜನರ ಹೆಸರಲ್ಲೂ ಹಣ ಲೂಟಿ ಹೊಡೆದಿದ್ದಾರೆ. ಬಳ್ಳಾರಿ ತಾಲೂಕಿನ ಸಿರವಾರ ಗ್ರಾಮ ಪಂಚಾಯಿತಿಯಲ್ಲಿ ಇಂಥದೊಂದು ಆರೋಪ ಕೇಳಿಬಂದಿದೆ. ಮೃತಪಟ್ಟವರ ಹೆಸರಿಗೂ ನರೇಗಾ ಯೋಜನೆ ಸೇರಿ ಹಣ ಜಮಾವಣೆ ಮಾಡಿ ಕಳೆದ 5 ವರ್ಷಗಳಿಂದ ಅಕ್ರಮ ಎಸಗಿರುವಂತಹ ಆರೋಪ ಕೇಳಿಬಂದಿದೆ. ಸಿಪ್ಪಿಗೆ ಹಾಕಿದ ಬೆಂಕಿ ಅಡಿಕೆ ತೋಟವನ್ನೇ ದಹನ ಮಾಡಿರುವಂತಹ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ದೊಡ್ಡಘಟ್ಟ ಗ್ರಾಮದಲ್ಲಿ ನಡೆದಿದೆ. ರಸ್ತೆ ಬದಿ ಹಾಕಿದಂತಹ ಅಡಿಕೆ ಸಿಪ್ಪಿಗೆ ಕೆಲವು ಕಿಡಿಗೇಡಿಗಳು ಹಚ್ಚಿದಂತಹ ಬೆಂಕಿ ಅಡಿಕೆ ತೋಟಕ್ಕೂ ವಿಸ್ತರಿಸಿದೆ. ಪರಿಣಾಮ ಫಾತಿಮಾ ಶೇಖ್ ಅನ್ನೋರಿಗೆ ಸೇರಿದಂತಹ 8 ತೆಂಗು, 100 ಅಡಿಕೆ ಮರಗಳು ಬೆಂಕಿಗೆ ಆಹುತಿಯಾಗಿದೆ. ಮುಸ್ಲಿಂ ಮಹಿಳೆಯೊಬ್ಬಳು ನಮಾಜ್ ಮಾಡಲು ಮಸೀದಿಗೆ ಹೋದಳೆಂದು ಕೊಡಗಿನಲ್ಲಿ ಆ ಮಹಿಳೆ ಮತ್ತು ಕುಟುಂಬಸ್ಥರಿಗೆ ಮುಸ್ಲಿಂ ಸಮುದಾಯದವರೇ ಬಹಿಷ್ಕಾರ ಹಾಕಿದಂತ ಆರೋಪ ಕೇಳಿಬಂದಿದೆ. ಕಳೆದ 25 ವರ್ಷಗಳಿಂದ ಈ ಕುಟುಂಬ ತೀವ್ರ ಮಾನಸಿಕ ಹಿಂಸೆಯನ್ನು ಅನುಭವಿಸಿದ್ದಾಗಿ ಹೇಳಿಕೊಂಡಿದೆ. ಆ ಮಹಿಳೆಯ ಪತಿ ಅಂತಿಮ ಸಂಸ್ಕಾರಕ್ಕೂ ಅವಕಾಶ ನೀಡಲಿಲ್ವಂತೆ. ಆದರೆ ಈ ಎಲ್ಲ ಆರೋಪಗಳನ್ನು ಸ್ಥಳೀಯ ಜಮಾತ್ ಸ್ಪಷ್ಟವಾಗಿ ನಿರಾಕರಿಸಿದೆ. ಇವತ್ತು 400 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷೆ ನಡೀತಾ ಇದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಎಕ್ಸಾಮ್ ಸೆಂಟರ್ ತೆರೆಯಲಾಗಿದೆ. ಕೋಲಾರದಲ್ಲೂ ಪರೀಕ್ಷೆ ನಡೀತಾ ಇದ್ದು, ಉತ್ತರ ಕರ್ನಾಟಕ ಭಾಗದ ಸಾವಿರಾರು ಅಭ್ಯರ್ಥಿಗಳು ಆಗಮಿಸಿದ್ರು. ವಸತಿ ವ್ಯವಸ್ಥೆ ಇಲ್ಲದೆ ಪರದಾಡಿದ್ರು. ಈ ಬಗ್ಗೆ TV9 ವರದಿ ಕೂಡ ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತಂತ ಜಿಲ್ಲಾ ಪೊಲೀಸರು ನಿನ್ನೆ ರಾತ್ರಿ ವಾಸ್ತವ್ಯ ಮತ್ತು ಊಟಕ್ಕೆ ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ.